ಹೆಣ್ಮಗಳಿಗೆ ಸರಿಯಾದಂಥ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಇದ್ರೂ ಕೂಡ ಕಾನೂನಲ್ಲಿ ಮಾಡ್ತಾ ಇಲ್ಲ. ಮತ್ತು ನನಗೆ ಆಶ್ಚರ್ಯ ಆಗಿದ್ದು, ಇದು ಮೆಡಿಕೋ ಲೀಗಲ್ ಕೇಸ್. ಈ ಕೇಸಲ್ಲಿ ಸರ್ಕಾರವೇ ಆ ಹೆಣ್ಮಗಳ ಆರೋಗ್ಯ ಬಗ್ಗೆ ಜವಾಬ್ದಾರಿ ತಗೊಂಡು ಕಾನೂನು ಹಂಗಿದೆ. ಮುಖ್ಯಮಂತ್ರಿ ಹೇಳ್ತಾರೆ, ನಮ್ಮ ಶಾಸಕರಿಗೆ ಹೇಳಿದ್ದೀನಿ, ಶಾಸಕರ ಪಾತ್ರ ಬರೋದಿಲ್ಲ ಇದರಲ್ಲಿ. ಹೌ ಕ್ಯಾನ್ ಹಿ ಗೆಟ್ ದ ಟ್ರೀಟ್ಮೆಂಟ್ ಫಾರ್ ದಟ್ ವಿಕ್ಟಿಮ್? ಏನು ಗೌರ್ಮೆಂಟ್ ಸತ್ತಿದೆಯಾ? ಆರೋಗ್ಯ ಇಲಾಖೆ ಸತ್ತಿದೆಯಾ? ಕಾನೂನು ಏನು ಹೇಳ್ತದೆ? ಅಂದ್ರೆ ಅವ್ರ ಮುಖಾಂತರನೂ ಕೂಡ ಇದು ಮುಚ್ಚಾಕುವಂತ ಪ್ರಯತ್ನ ನಡೆಯಿದೆ. ಒಂದಿಬ್ಬರು ಅರೆಸ್ಟ್ ಮಾಡಿದ್ರು, ಹೆಣ್ಮಗಳು ಹೇಳಿದ್ರು ಇವರ ಅಮಾಯಕರು ನನಗೆ ನೋಡೇ ಇಲ್ಲ ಅವ್ರ. ಹಲವಾರು ಕಾರಣಗಳಿದೆ. ಮತ್ತೆ ಎಲ್ಲ ಸರಿಯಾಗಿದೆ, ಸರಿಯಾಗಿ ಮಾಡಿದ್ದಾರೆ ಅಂತ ಮುಖ್ಯಮಂತ್ರಿಗಳು, ಹಿರಿಯ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಹೇಳ್ತಾರೆ. ಆದ್ರೆ ಯಾಕೆ ಸಸ್ಪೆಂಡ್ ಮಾಡಿದ್ರಿ? CPI ಮತ್ತು ಕಾನ್ಸ್ಟೇಬಲ್ ಸಸ್ಪೆಂಡ್ ಮಾಡಿದ್ರಿ, ಅದು ಎಲ್ಲವೂ ಸರಿ ಇಲ್ಲ ಅಂತ. ಅದಕ್ಕೆ SIT ಆಗಲೇಬೇಕು ಅಂತ ನಾವು ಇವತ್ತು ಧರಣಿ ಮಾಡ್ತಾ ಇದ್ದೇವೆ. ವಿರೋಧ ಪಕ್ಷ ನಾಯಕರಾದಂಥ ಅಶೋಕ್ ಅವರು ಬರ್ತಾ ಇದ್ದಾರೆ. ಇದಕ್ಕೊಂದು ತಾರ್ಕಿಕ ಅಂತ ತೆಗೆದುಕೊಂಡು ಹೋಗ್ತೀವಿ. ಸರ್ಕಾರ ನಮ್ಮ ಬೇಡಿಕೆನ ಈಡೇರಿಸದಿದ್ರೆ ನಾವು ಜನರ ಬಳಿಗೆ ತೆಗೆದುಕೊಂಡು ಹೋಗುವಂಥದ್ದು ಒಂದು. जब जीबी पंत चीफ मिनिस्टर थे तो उस जगह पर 500 साल तक मुसलमान नमाजें पढ़े। कांग्रेस के जीबी पंत मुख्यमंत्री थे, रात के अंधेरे में उसमें मूर्तियां रख दी गई। मेरी मस्जिद थी, है और रहेगी। उन्होंने मूर्तियां नहीं निकाले। और फिर वहां पे कलेक्टर थे जिनका नाम था नायर साहब मस्जिद बंद करा के वहां पर पूजा शुरू कर दिए। और 1950s में नायर साहब जनसंघ के पहले मेंबर ऑफ पार्लियामेंट बने। फिर 1986 में लॉक्स खोले गए, बगैर मुसलमानों को सुने। बूटा सिंह शिलान्यास कर दिए। 6 दिसंबर 1992 को सुप्रीम कोर्ट को ये वादा करके बीजेपी संघ परिवार बाबरी मस्जिद को डिमोलिश कर दिए, शहीद कर दिए। और बीजेपी के पास ये मुद्दा कब आया? आपको मालूम? आप लोग मालूम बीजेपी कब उठाई? 1989 में पालनपुर में बीजेपी रेजोल्यूशन ಎಲ್ಲೊಂದು ಕಡೆ ಕಳೆದ ಬಾರಿ ಆದಂಥ ಸಂದರ್ಭದಲ್ಲಿ ಬಿಜೆಪಿನೇ ಸಚಿವರೇ ಕಾರಣ ಅಂತ ಹೇಳಿದ್ರು. ಈಗ ಆಗ ಸಚಿವರೇ ಕಾರಣ ಅಂತ ಆರೋಪ ಮಾಡಿದ್ರು. ಆರೋಪಿಗಳನ್ನು ಬಹುತೇಕ ಜನರನ್ನು ಬಂಧಿಸಿತ್ತು. ಮತ್ತೆ 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 ಪ್ರತಿಯೊಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಬಹಿರಂಗ ಆಗ್ತಾ ಇದೆ ಅನ್ನೋದು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರುವ ಸಂಗತಿ. ಇದ್ರ ಕಿಂಗ್ ಪಿನ್ ಯಾರು ಅಂತ ಪತ್ತೆ ಆಗಬೇಕು. ಕಿಂಗ್ ಪಿನ್ ಹೊರಗಡೆ ಇದ್ದಾರೋ ಕ್ಯಾಬಿನೆಟಲ್ಲೇ ಇದ್ದಾರೋ, ಅವರಿಗೆ ರಕ್ಷಣೆ ಯಾರು ಕೊಡ್ತಾ ಇದ್ದಾರೆ, ಈ ಯಾವ ಲಾಬಿ ಇದು ಹಿಂದ್ಗಡೆ ಕೆಲಸ ಮಾಡ್ತಾ ಇದೆ, ಮತ್ತು ಯಾರು ಪ್ರಾಮಾಣಿಕರಿರ್ತಾರೆ, ಯಾರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿರ್ತಾರೆ, ಅವ್ರ ಭವಿಷ್ಯದ ಪ್ರಶ್ನೆ ಇದೆ, ಉದ್ಯೋಗಾಕಾಂಕ್ಷಿಗಳ ಭವಿಷ್ಯದ ಪ್ರಶ್ನೆ ಇದೆ. ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು, ಇದನ್ನು ಬೇರೆ ಸಹಿತ ಕಿತ್ತಾಕುವಂಥ ಕೆಲಸ ಮಾಡಬೇಕು. ಇಲ್ಲದೇ ಅನುಮಾನ ಬರುತ್ತೆ ಇದರೊಳಗಡೆ ಇವರೆಲ್ಲರಿಗೂ ರಾಜಾಶ್ರಯದ ಕೃಪಾ ಕಟಾಕ್ಷದಲ್ಲೇ ನಡೀತಾ ಇದ್ದೇನೋ ಅಂತಕ್ಕಂಥ ಅನುಮಾನ ಬರುತ್ತೆ. ಇಷ್ಟು ದಿನ ಮೀನಾಮೇಷ ಎಣಿಸೋದೇ ತಪ್ಪು. ಅವರು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆಗೋ ಸಂದರ್ಭದಲ್ಲಿ ಸರ್ಕಾರಿ ರಜೆ ಕೊಡಿ ಅಂತ ಕೇಳಬೇಕೇನು ಇವರಿಗೆ? BJP ಆಡಳಿತ ಇರುವಂಥ ಎಲ್ಲ ರಾಜ್ಯಗಳು ಈಗಾಗಲೇ ಸರ್ಕಾರಿ ರಜೆ ಘೋಷಣೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರವು ಸರ್ಕಾರಿ ರಜೆ ಘೋಷಣೆ ಮಾಡಿದೆ. ಇಷ್ಟಾದಮೇಲೂ ಕೂಡ ಇವರೇನು ಇವ್ರ ಹತ್ರ ಹೇಳಿಸ್ಕೊಂಡು ಮಾಡಬೇಕಾ? ಇವು ಸ್ವಯಂ ಪ್ರೇರಿತವಾಗಿ ಮಾಡಬೇಕಾಗಿತ್ತು. ಇಷ್ಟು ದಿನ ಮೀನಾಮೇಷ ಎಣಿಸೋದೇ ತಪ್ಪು. ಅವರು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆಗೋ ಸಂದರ್ಭದಲ್ಲಿ ಸರ್ಕಾರಿ ರಜೆ ಕೊಡಿ ಅಂತ ಕೇಳಬೇಕೇನು ಇವರಿಗೆ? BJP ಆಡಳಿತ ಇರುವಂಥ ಎಲ್ಲ ರಾಜ್ಯಗಳು ಈಗಾಗಲೇ ಸರ್ಕಾರಿ ರಜೆ ಘೋಷಣೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರವು ಸರ್ಕಾರಿ ರಜೆ ಘೋಷಣೆ ಮಾಡಿದೆ.
ಇಷ್ಟಾದಮೇಲೂ ಕೂಡ ಇವರೇನು ಇವ್ರ ಹತ್ರ ಹೇಳಿಸ್ಕೊಂಡು ಮಾಡಬೇಕಾ? ಇವು ಸ್ವಯಂ ಪ್ರೇರಿತವಾಗಿ ಮಾಡಬೇಕಾಗಿತ್ತು. ಇಷ್ಟು ದಿನ ಮೀನಾಮೇಷ ಎಣಿಸೋದೇ ತಪ್ಪು. ಅವರು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆಗೋ ಸಂದರ್ಭದಲ್ಲಿ ಸರ್ಕಾರಿ ರಜೆ ಕೊಡಿ ಅಂತ ಕೇಳಬೇಕೇನು ಇವರಿಗೆ? BJP ಆಡಳಿತ ಇರುವಂಥ ಎಲ್ಲ ರಾಜ್ಯಗಳು ಈಗಾಗಲೇ ಸರ್ಕಾರಿ ರಜೆ ಘೋಷಣೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರವು ಸರ್ಕಾರಿ ರಜೆ ಘೋಷಣೆ ಮಾಡಿದೆ. ಇಷ್ಟಾದಮೇಲೂ ಕೂಡ ಇವರೇನು ಇವ್ರ ಹತ್ರ ಹೇಳಿಸ್ಕೊಂಡು ಮಾಡಬೇಕಾ? ಇವು ಸ್ವಯಂ ಪ್ರೇರಿತವಾಗಿ ಮಾಡಬೇಕಾಗಿತ್ತು. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ಆಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಆಟಿಕಾ ಗೋಲ್ಡ್ ಕಂಪನಿ. ಆಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಆಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಆಟಿಕಾ ಗೋಲ್ಡ್ ಕಂಪನಿ.